ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಕಾವೇರಿದೆ. ಅಖಾಡಕ್ಕೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. 11 ಗಂಟೆಗೆ ಬಿಡದಿಗೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಏನಿದೆ, ಈ ಜಟಾಪಟಿ ಈಗ ಕಾವೇರ್ತಾ ಇದೆ. ಈ ಒಂದು ಅಖಾಡಕ್ಕೆ ಇವತ್ತು ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. 11 ಗಂಟೆಗೆ ಬಿಡದಿಗೆ ಅವರು ಬರತಕ್ಕಂಥ ಸಾಧ್ಯತೆ ಇದೆ. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ಸಿಎಂ ಡಿ.ಕೆ.ಶಿಗೆ ಪಂಥಾವನ ನೀಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನಕ್ಕೆ ಬಿಡದಿ ರೈತರೆಲ್ಲ ಕಾಯ್ತಾ ಇದ್ದಾರೆ. ಮಧ್ಯಾಹ್ನ 2ರವರೆಗೆ ಬೈರಮಂಗಲದಲ್ಲೇ ಕುಮಾರಸ್ವಾಮಿ ಅವರು ಇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಪರ ವಿರೋಧದ ಜಟಾಪಟಿ ನಡೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಬೈರಮಂಗಲ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ನಿಯೋಜನೆಗೊಂಡಿದೆ. ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿರತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆ ಇದೀಗ ಮತ್ತೊಂದು ಹಂತದ ಹೋರಾಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಈಗ ಬಿಡದಿ ರೈತರೆಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. 2 ಗಂಟೆಯ ತನಕ ಬೈರಮಂಗಲದಲ್ಲೇ ಕುಮಾರಸ್ವಾಮಿ ಅವರು ಇರ್ತಾರೆ. ರೈತರ ಸಮ್ಮುಖದಲ್ಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾರೆ. ಈ ಒಂದು ಚರ್ಚೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ, ಪಂಥಾಹ್ವಾನವನ್ನ ನೀಡಿದ್ದಾರೆ. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರಾ ಅನ್ನುವಂಥದ್ದು ಒಂದು ಕುತೂಹಲ. ಸೊ ಇಲ್ಲಿಗೆ ಬನ್ನಿ, ರೈತರ ಸಮ್ಮುಖದಲ್ಲೇ ನಾವು ಮಾತನಾಡೋಣ. ನಾವು ಎಲ್ಲೋ ವಿಧಾನಸೌಧದಲ್ಲೋ ಇನ್ನೊಂದು ಕಡೆ ನಾವು ಕೂತ್ಕೊಂಡು ಮಾತನಾಡಿದರೆ ರೈತರಿಗೆ ಅರ್ಥ ಆಗಲ್ಲ. ರೈತರ ಸಮಸ್ಯೆ ಇದು. ರೈತರ ಸಮಸ್ಯೆ ಆಗಿರೋದ್ರಿಂದ ರೈತರ ಮುಂದೆ ಕೂತ್ಕೊಂಡು ಮಾತನಾಡಬೇಕು. ಅದರಿಂದ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಅಲ್ಲಿಗೆ ಕರೆದಿದ್ದಾರೆ. ಈಗ ಇನ್ನು ಕೆಲವೇ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳಿದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಟೌನ್ಶಿಪ್ ಯೋಜನೆಗೆ ಇದೀಗ ಒಂದಿಷ್ಟು ರೈತರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪಿಗೆ ಜಾಗವನ್ನು ಬಿಟ್ಕೊಡೋದಿಲ್ಲ, ನೀವು ಎಷ್ಟೇ ಹಣ ಕೊಟ್ಟರೂ ಕೂಡ ಅದನ್ನು ನಾವು ಬಿಟ್ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಹೋರಾಟಕ್ಕೆ ಇಳಿದಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮನವೊಲಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಆ ಕಾರಣಕ್ಕೆ ಈಗ ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಬಿಡದಿಗೆ ಹೋಗ್ತಾ ಇದ್ದಾರೆ. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಪ್ಪಿಕೋ ಚಳುವಳಿ ಅನ್ನುವಂಥ ಹೆಸರಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ಈಗ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ಕೇಂದ್ರ ಸಚಿವರಾಗಿರತಕ್ಕಂಥ ಕುಮಾರಸ್ವಾಮಿ ಅವರು ಎಷ್ಟೊತ್ತಿಗೆ ಈಗ ಬಿಡದಿಗೆ ಹೋಗ್ತಾ ಇದ್ದಾರೆ? ಈಗ ರೈತರೆಲ್ಲ ಕಾಯ್ತಾ ಇದ್ದಾರೆ ಅವ್ರಿಗೋಸ್ಕರ. ಅದರ ಜೊತೆಗೆ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರತಕ್ಕಂಥ ವಿಚಾರ, ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಾ? ಅಪ್ಪಿಕೋ ಚಳವಳಿ ಕಾರ್ಯಕ್ರಮಕ್ಕೆ ಬರ್ತಾರಾ? ಪ್ರತಿಭಟನೆಗೆ ಇಳಿತಾ ಅಂದರೆ ಈಗ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು, ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆಯಾ ಅಂತ? ಪ್ರಮೋದ್ ಬೋಪಣ್ಣ, ಏನು ಇವತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ರೈತರು ಸುಮಾರು 400ಕ್ಕಿಂತ ಅಧಿಕ ದಿನದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಇವತ್ತು ಎಚ್.ಡಿ.ಕೆ.
ಆಗಮಿಸುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಹೇಳಿ ಬೈರಮಂಗಲ ಗ್ರಾಮದಲ್ಲಿ ನಡೀತಿರುವಂತಹ ಈ ಒಂದು ರೈತರ ಪ್ರತಿಭಟನೆ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂತದ್ದು. ಒಂದ್ ಕಡೆಯಿಂದಾಗಿ ಬೈರಮಂಗಲ ಕಂಚುಗಾರನಹಳ್ಳಿ ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಇವತ್ತು ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಏನಂತ ಹೇಳಿದ್ರೆ ಅಪ್ಡೇಟು ಅಪ್ಪಿಕೋ ಚಳವಳಿಯನ್ನ ಮಾಡ್ಬೇಕು, ಅಪ್ಪಿಕೋ ಚಳವಳಿ 2.0 ಅನ್ನ ಬೆಳೆದ ರೈತರು ಮಾಡ್ಬೇಕು ಅಂತ ಹೇಳಿ ಇವತ್ತು ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಅಪ್ಪಿಕೋ ಚಳವಳಿಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಆದ್ರೆ ಇವತ್ತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಇವತ್ತು ಭೇಟಿ ನೀಡಿ ರೈತರ ಜೊತೆ ಮಾತನಾಡ್ತಾರೆ. ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನೇರವಾಗಿ ಕುಮಾರಸ್ವಾಮಿ ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಈಗಾಗಲೇ ಮಾತುಕತೆ ಆಗ್ತಾ ಇದೆ. ಇದು ರಾಜಕೀಯ ಜಟಾಪಟಿಗೆ ಕೂಡ ಕಾರಣ ಆಗಿರುವಂತದ್ದು. ಒಂದ್ ಕಡೆಯಿಂದಾಗಿ ಕುಮಾರಸ್ವಾಮಿ ನೇರವಾಗಿ ಸಿಎಂ ಅವರಿಗೆ ಬನ್ನಿ ರೈತರ ಜೊತೆ ರೈತರ ಮುಂದೆ ಕೂತ್ಕೊಂಡು ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ರು. ಅದು ಒಂದೊಂದು ಸಲ ಅಲ್ಲ, ಎರಡೆರಡು ಸಲ ಪತ್ರವನ್ನ ಬರೆದು ಆಹ್ವಾನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಕೂಡ ಬೈರಮಂಗಲ ಬಂದು ಆ ಒಂದು ರೈತರ ಒಂದು ಸಮ್ಮುಖದಲ್ಲೇ ಅವರ ಒಂದು ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡದಂಗಿದೆ. ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಅಳಲಿರುವಂತದ್ದು ಒಂದ್ ಕಡೆಯಿಂದಾಗಿ ರೈತರ ಜಮೀನು ಹೋಗುತ್ತೆ ಅಂತ ಆದ್ರೆ, ಮತ್ತೊಂದು ಕಡೆಯಿಂದಾಗಿ ಹಸಿರಾದಂತಹ ಸುಮಾರು 9,000ಕ್ಕಿಂತ ಅಧಿಕ ಎಕರೆ ಫಲವತ್ತಾದಂತಹ ಮಣ್ಣು ಮತ್ತೆ ಭೂಮಿ ನಾಶವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆ ಆಗ್ತಿರುವಂತದ್ದು. ಇವತ್ತು ಏನು ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬದಲಿ ಮಾರ್ಗಗಳನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬರುವಂತ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬದಲಿ ಮಾರ್ಗಗಳನ್ನ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಘೋಷಣೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತಿನ ಪ್ರತಿಭಟನೆ ಮತ್ತಷ್ಟು ಏನು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತದೆ. ಈಗಾಗಲೇ ರೈತರು ಆಕ್ರೋಶ ಭರಿತರಾಗಿದ್ದಾರೆ. ಏನು ರಾಜ್ಯ ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಈ ನಿರ್ಧಾರದ ವಿರುದ್ಧ ರೈತರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದ್ ಕಡೆಯಿಂದಾಗಿ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನಮ್ಮ ಭೂಮಿ ಬಿಡಲ್ಲ ಅನ್ನುವಂತಹ ಆಕ್ರೋಶದ ಧ್ವನಿಯೊಂದಿಗೆ ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಹೋಗ್ತಿರುವಂತದ್ದು. ಕೆಲವೇ ಕ್ಷಣಗಳು ಅಂದ್ರೆ ಇವತ್ತು ಬೆಳಗ್ಗೆ ಒಂದು 11 ಗಂಟೆಯಿಂದ 11:30 ಸರಿಸುಮಾರಿಗೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಪ್ರಮೋದ್ ಬೋಪಣ್ಣ ಅವರು ಒಟ್ನಲ್ಲಿ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಯಾವ ವಿಚಾರಕ್ಕೆ ಚರ್ಚೆ ಆಗ್ಬೋದು, ಈ ಒಂದು ಏನು ಹೋರಾಟ ಇದೆ ಇದು ಇತ್ಯರ್ಥ ಕಾಣಬಹುದಾ ಅಂತ? ಪ್ರಮೋದ್ ಬೋಪಣ್ಣ, ಈಗಾಗಲೇ ಇಲ್ಲಿ ಬಿಡದಿಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂದ್ರೆ, ಒಂದ್ ಕಡೆಯಿಂದಾಗಿ ಭೂಮಿಯನ್ನ ಕೊಡೋಕೆ ಹಿಂಜರಿತಿರುವಂತಹ ಒಂದು ರೈತರ ಬಣ ಆದ್ರೆ, ಮತ್ತೊಂದ್ ಕಡೆಯಿಂದಾಗಿ ಭೂಮಿಯನ್ನ ಕೊಡೋಕೆ ಸಿದ್ಧ ಅನ್ನುವಂತಹ ರೈತರ ಬಣ ಕೂಡ ಈಗ ಇಲ್ಲಿ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಗೊಂದಲ ಇದೆ. ಒಂದ್ ಕಡೆಯಿಂದ ರೈತರು ಪಾಪ 400ಕ್ಕಿಂತ ಹೆಚ್ಚು ದಿನ ಆಯ್ತು, ಆಲ್ಮೋಸ್ಟ್ 1 ವರ್ಷನೇ ಆಯ್ತು ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈ ಒಂದು ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರು ಪ್ರತಿದಿನ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ರೈತರು ಅಹೋರಾತ್ರಿ ಧರಣಿ ಕೂಡ ಮಾಡ್ತಿದ್ದಾರೆ. ಆದ್ರೆ ಸಿಎಂ ಸರ್ಕಾರದ ಹಂತದಲ್ಲಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಒಂದ್ ಕಡೆ ಭೀತಿ ಇದೆ, ಅಧಿಸೂಚನೆ ಹೊರಡಿಸಿದೆ, ಇವರು ರೈತರ ಮಾತನ್ನ ಕೂಡ ಕೇಳೋದಿಲ್ಲ, ರೈತರನ್ನ ಎದುರಾಕೊಂಡೆ ಈ ಒಂದು ಯೋಜನೆಗೆ ಮುಂದಾಗ್ತಾರ ಅನ್ನುವಂತ ಒಂದು ಭೀತಿ ಕೂಡ ರೈತರಲ್ಲಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದ್ವು. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಬೈರಮಂಗಲಕ್ಕೆ ವಿಸಿಟ್ ಮಾಡಿ ನಿಮ್ಮ ಪರವಾಗಿ ನಾವಿದ್ದೀವಿ, ಮುಂದಿನ ವರ್ಷದಲ್ಲಿ ಮುಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರ ಬಂದ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವನ್ನೇ ಕೈ ಬಿಡ್ತೀವಿ ಅಂತ ಹೇಳಿ ಒಂದಿಷ್ಟು ಪಕ್ಷಗಳು ಭರವಸೆಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ವು. ಅಂದ್ರೆ ಈ ಒಂದು ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಕೆಲಸ ಕೂಡ ಆಗ್ತಿದೆ. ಆದ್ರೆ ಈಗ ನೇರವಾಗಿ ಈ ಒಂದು ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಟೌನ್ಶಿಪ್ ಕಾರಣಕರ್ತರಾದಂತಹ ಕುಮಾರಸ್ವಾಮಿ, ಅಂದ್ರೆ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸಾಗಿರುತ್ತೆ. ಅದಾದ ಬಳಿಕ ರೈತರ ವಿರೋಧ ಬರುತ್ತೆ. ವಿರೋಧ ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಅಂದಿನ ಸಿಎಂ ಆಗಿದ್ದಂತ ಕುಮಾರಸ್ವಾಮಿ ಅವರು ಕೈ ಬಿಡ್ತಾರೆ. ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನ ಮಾಡ್ತೀನಿ ಅನ್ನುವಂತಹ ಒಂದು ಹಠದಿಂದಾಗಿ ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಒಂದ್ ಕಡೆಯಿಂದಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ರೈತರ ವಿರೋಧವಿದ್ದಲ್ಲಿ, ರೈತರು ಬೇಡ ಅಂದ್ರೆ ನಾವು ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರೆ, ಒಂದ್ ಕಡೆಯಿಂದಾಗಿ ಸಿಎಂ ಅವರು ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಟೌನ್ಶಿಪ್ ವಿಚಾರವನ್ನ ಅಥವಾ ಟೌನ್ಶಿಪ್ ಪ್ಲಾನ್ ಏನಿದೆಯಲ್ಲ ಇದನ್ನ ಕೈ ಬಿಡುವಂತಹ ಮಾತೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಸರಾಸರಿಯಾಗಿ ಕಡಾಖಂಡಿತವಾಗಿ ಹೇಳಿರುವಂತದ್ದು. ಒಂದ್ ಕಡೆಯಿಂದ ಅಧಿಸೂಚನೆ ಬಿಡುಗಡೆ ಆಗಿದೆ. ಇನ್ನೇನಾದ್ರೂ ಅಧಿಸೂಚನೆ ಬಿಡುಗಡೆಯಾಗಿ ಇದನ್ನ ರೈತರ ಜಮೀನನ್ನ ಅಕ್ವಜಿಷನ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಮುಂದುವರಿಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಪ್ರಮೋದ್ ಪಡ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.